ಇದು ಗೀತಾ ಮಂದಿರದ ಎದುರುಗಡೆ ಸುಂದರವಾದ ಅಲಂಕಾರವನ್ನು ಮಾಡಲಾಗಿದೆ. ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿದೆ. ನಾಳೆ ದಿನಾಂಕ 28ರಂದು 11 ಗಂಟೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಶ್ರೀ ನರೇಂದ್ರ ಮೋದಿಯವರು ವಿಶ್ವಕೋಟಿ ಗೀತಾಯಜ್ಞದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದ ಎದುರುಗಡೆ ಸಭಾಂಗಣದಲ್ಲಿ ನಾಳೆ ಸಾಮೂಹಿಕ ಗೀತಾ ಪಾರಾಯಣ ನಡೆಯಲಿಕ್ಕಿದೆ. ಸಹಸ್ರಾರು ಮಂದಿ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಭದ್ರತಾ ದಳದಿಂದ ವಿಶೇಷವಾದಂತಹ ದಳದ ಮೂಲಕ ಪರೀಕ್ಷೆ ಮಾಡಲಾಗ್ತದೆ. ಪ್ರತಿಯೊಂದನ್ನು ಕೂಡ ಭದ್ರತಾ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪರ್ಯಾಯ ಶ್ರೀ ಕುತ್ತಿಗೆ ಮಠ ಲಕ್ಷಕಂಠ ಗೀತಾ ಯಜ್ಞವನ್ನು ಏರ್ಪಡಿಸಿದೆ. ಪ್ರಧಾನಮಂತ್ರಿಗಳು ಇದರಲ್ಲಿ ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗೀತಾ ಮಂದಿರವನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿದ್ದು ಭಕ್ತಾದಿಗಳು ಪ್ರವೇಶ ಮಾಡ್ತಾ ಇದ್ದಾರೆ. ನಾಳೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇದರೊಳಗೆ ಪ್ರವೇಶ ಮಾಡಿ ಶಿಲೆಯಲ್ಲಿ ಬರೆದಿರುವಂತಹ ಗೀತೆಯನ್ನು ನೋಡಲಿಕ್ಕಿದ್ದಾರೆ. ಗೀತಾ ಮಂದಿರದ ಪ್ರವೇಶ ದ್ವಾರ ಸುಂದರವಾಗಿ ಅಲಂಕೃತಗೊಂಡಿದೆ. ಗೀತಾ ಮಂದಿರದ ಎದುರುಗಡೆ ಸುಂದರವಾಗಿ ವಿದ್ಯುತ್ ದೀಪಗಳು ಹಾಗೆ ಗೂಡು ದೀಪಗಳಿಂದ ಅಲಂಕೃತವಾಗಿರುವುದನ್ನು ನಾವು ಕಾಣಬಹುದು. ಆದಿಶೇಷನ ಮೇಲೆ ಶಯನವಾಗಿರುವಂತಹ ಶ್ರೀಹರಿ ಹಾಗೆ ಪದ್ಮನಾಭನನ್ನು ನಾವು ಕಾಣಬಹುದು. ಸಹಸ್ರಾರು ಮಂದಿ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಯಾತ್ರಾರ್ಥಿಗಳು ರಾಜ್ಯಾದ್ಯಂತ ದೇಶಾದ್ಯಂತ ಬಂದು ಸೇರುತ್ತಿದ್ದಾರೆ. ಬೀಜಗಳಿಂದ ನಿರ್ಮಿತವಾದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಿತ್ರವನ್ನು ಇಲ್ಲಿ ಗಮನಿಸಬಹುದು. ಕೇಸರಿ ಧ್ವಜಗಳಿಂದ ಅಲಂಕರಿಸಲಾಗಿದೆ. ಗೀತಾ ಮಂದಿರದ ಪಾರ್ಶ್ವನೋಟ. ಗೀತಾ ಮಂದಿರದ ಹಿಂಬದಿಯ ದೃಶ್ಯ. ಲಕ್ಷಕಂಠ ಗೀತಾ ಪಾರಾಯಣ. ಗೀತಾ ಮಂದಿರ ಕೋಟಿ ಗೀತಾ ಲೇಖನ ಯಜ್ಞ. ಸುಂದರವಾದಂತಹ ವೇದಿಕೆ ಕಾಣ್ಬೋದು. ನಾಳೆ ಪ್ರಧಾನಮಂತ್ರಿಯವರು ಇಲ್ಲಿಗೆ ಬರಲಿಕ್ಕಿದ್ದಾರೆ. ಇದೇ ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕಿದ್ದಾರೆ. ವಿಸ್ತೃತವಾದಂಥ ಸಭಾಂಗಣವನ್ನು ಇಲ್ಲಿ ಕಾಣ್ಬೋದು. VVIPಗಳಿಗೆ ಪ್ರವೇಶಕ್ಕಾಗಿ ವಿಶೇಷವಾದಂತಹ ದ್ವಾರ ಮತ್ತು ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಮಾಧ್ಯಮದವರಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪುತ್ತಿಗೆ ಮಠದ ಪರ್ಯಾಯ ಶ್ರೀಗಳು ಮತ್ತು ಪ್ರಧಾನಮಂತ್ರಿಯವರು